8ನೇ ಅವತಾರ ಶ್ರೀಕೃಷ್ಣ ಅವತಾರ. ಇದನ್ನು 7 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪೀಠಿಕೆ: ಶ್ರೀ ವಿಷ್ಣುವಿನ ಎಲ್ಲ ಅವತಾರಗಳಲ್ಲಿ ಅತ್ಯಂತ ಮನಮೋಹಕವಾದ, ಜೀವಂತ ಮುದ್ದು ನೀಡುವ, ಕ್ರಾಂತಕಾರಿ ಸಾಹಸಗಳಿಂದ ಕೂಡಿದ ಶಿಕ್ಷಣ ನೀಡುವ ಹಾಗೂ ಜ್ಞಾನವೀಯುವ ಅವತಾರ ಶ್ರೀಕೃಷ್ಣ ಅವತಾರ. ಈತನ ವ್ಯಕ್ತಿತ್ವ ಸದಾ ನೆನಪಿನಲ್ಲಿರುವಂತಹದ್ದು, ಸುಂದರ ಹಾಗೂ ಸಂಮೋಹನಗೊಳಿಸುವಂಥದ್ದು. ನೀವು ಏನೇ ಇರಲಿ, ಯಾರೇ ಇರಲಿ ಈತನಿಂದ ಪ್ರಭಾವಕ್ಕೊಳಗಾಗಿ ಸಮಾಧಾನಿಸಲ್ಪಟ್ಟಿರುವಿರಿ. ಈತ ಅತ್ಯಂತ ರಹಸ್ಯಮಯಿ, ಅದರಂತೆಯೇ ತೆರೆದ ಹೃದಯಿ ಹಾಗೂ ತುಂಬ ಸರಳನೂ ಕೂಡ. ಈತ ನಮ್ಮೊಳಗಿದ್ದಾನೆ, ನಾವಿಲ್ಲದೆಯೋ ಇದ್ದಾನೆ. ಈತ ನಿಮಗೆ ತಿಳಿದಿದ್ದರೆ, ನಿಮಗೆ ಸಮೀಪವಿದ್ದರೆ ಈತ ಕೆಟ್ಟವನೆಂದೂ ಹೇಳಬಹುದು ಅಥವಾ ಒಳ್ಳೆಯವನೆಂದೂ ಹೇಳಬಹುದು. ಆದರೆ ನೀವು ಈತನನ್ನು ಅರ್ಥ ಮಾಡಿಕೊಂಡಿರಲಾರಿರಿ. ಈತನನ್ನು ಅಸಂಬದ್ಧವಾಗಿ ಅರ್ಥ ಮಾಡಿಕೊಂಡಿರುವ ಕೆಲ ಮಹನೀಯರಂತೂ ಶ್ರೀಕೃಷ್ಣ ಒಬ್ಬ ಕುತಂತ್ರಿ ಎಂತಲೂ ಕರೆದಿದ್ದಾರೆ. ಅದ್ಯಾಗೋ ಕೂಡ ಈತ ದಿನೇ ದಿನೇ ಹೆಚ್ಚೆಚ್ಚು ಜನರಿಂದ ಪೂಜಿಸಲ್ಪಡುತ್ತಿದ್ದಾನೆ. ಶ್ರೀಕೃಷ್ಣ ಎಲ್ಲರ ಮನೆಯ ಪೂಜಾ ಗೃಹದಲ್ಲುಂಟು, ಪ್ರಾರ್ಥನೆ ಮಂದಿರಗಳಲ್ಲುಂಟು ಮತ್ತು ಹೃದಯಗಳಲ್ಲೂ ಉಂಟು. ಈತ ಮನುಷ್ಯನೆಂದು ಅಂದುಕೊಂಡರೂ ಅಜರಾಮರ ಪರಿಪೂರ್ಣ ಜೀವನ ಎಂದರೇನೆಂಬುದನ್ನು ತನ್ನ ಜೀವನದ ಮೂಲಕ ವಿಶ್ವಕ್ಕೆ ತೋರಿಸಿದ್ದಾತ. ನಿಮ್ಮ ಯಾವುದೇ ಮತ್ತು ಎಲ್ಲ ಸಮಸ್ಯೆಗಳಿಗೆ ಸರಿಯಾದ ಉತ್ತರವಿದೆ. ಈತನಲ್ಲಿ ಇಂತಹ ಅವತಾರ ಹಿಂದಿಂದಿಲ್ಲ, ಮುಂದೆಯೂ ಇರಲಾರದು. ಜೀವನದ ಎಲ್ಲಕ್ಕೂ ಎಲ್ಲರಿಗೂ ಮಾರ್ಗದರ್ಶಿ ಈ ಕೃಷ್ಣ. ಈತ ಸ್ವತಃ ನಿಗೂಢ ಯೋಗಿಗಳ ಯೋಗಿ. ಶ್ರೀರಾಮ ಜನರ ಮಾತಿಗೆ ಮನ್ನಣೆ ಕೊಡುತ್ತಿದ್ದ ಅಥವಾ ಕೈಯಲ್ಲಿ ಬಿಲ್ಲು ಬಾಣ ಹಿಡಿಯುತ್ತಿದ್ದ ಪರಶುರಾಮ ಸಮಾಜದಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಬೇರೂರಿಸಿ ಸಮಾಜವನ್ನು ಸರಿದಾರಿಗೆ ತರಲು ಕೈಯಲ್ಲಿ ಕೊಡಲಿ ಹಿಡಿದು. ಆದರೆ ಶ್ರೀಕೃಷ್ಣ ಇವರಿಗಿಂತ ಹಾಗೂ ತನ್ನ ಸಮಯಕ್ಕಿಂತ ಮುಂದಿದ್ದ ನಿಜವಾದ ತತ್ವಜ್ಞಾನಿ ಚಿಂತಕ. ಪ್ರಜೆಗಳಿಗೆ ಸ್ವಾತಂತ್ರ್ಯ ಕೊಟ್ಟು ಸಮಾಜ ತಂತಾನೇ ಸರಿಯಾದ ರೀತಿಯಲ್ಲಿ ರೂಪುಗೊಳ್ಳುವಂತೆ ಪ್ರೇರೇಪಿಸಿದ್ದ. ಸಮಾಜ ಬುನಾದಿಯನ್ನು ಹಾಳಾಗಗೆಡಹಲಿಲ್ಲ. ತನ್ನ ವಿಚಾರಗಳ ಮೂಲಕ ಮೌನ ಕ್ರಾಂತಿಯನ್ನೆಬ್ಬಿಸಿ ಸಮಾಜವನ್ನು ಮೇಲೆ ತಂದ. ಪ್ರಜೆಗಳು ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳು, ನಂಬಿಕೆಗಳು ಮತ್ತು ಮೌಲ್ಯಗಳು ಬದಲಾಯಿಸುತ್ತಿವೆ ಎಂಬುದನ್ನು ತಿಳಿಯದೆಯೇ ಈತನ ವಿಚಾರಗಳನ್ನು ಒಪ್ಪಿಕೊಂಡರು. ಒಬ್ಬ ಮಹಿಳೆ ದ್ರೌಪದಿ 5 ಜನರನ್ನು ಮದುವೆಯಾಗಿ ಅವರೊಂದಿಗೆ ಸಂಸಾರ ನಡೆಸಿದ್ದು ಕೂಡ ನೈತಿಕವೆಂದು ಜನರು ಒಪ್ಪಿದ್ದು ಈತನ ಯುಗದಲ್ಲೇ. ಈ ವಿಜ್ಞಾನ ಯುಗದ ಆಧುನಿಕ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಇಂಥದ್ದು ಕುರಿತು ಚಿಂತಿಸಲಿಕ್ಕಿಲ್ಲ ಕೂಡ. ಇನ್ನು ಜನರೆಲ್ಲರೂ ಸರಿಸಮ ಎಂದೆನಿಸುವ ಇವರಿಗೆ ಹೇಗೆ ಸಾಧ್ಯ? ಯುದ್ಧವಿರಲಿ, ದಾನವಿರಲಿ, ಉಪದೇಶವಿರಲಿ ಅಥವಾ ಸಹಾಯವಿರಲಿ, ಶ್ರೀಕೃಷ್ಣ ಯಾರನ್ನು ನಿರಾಶೆಗೊಳಿಸಲಿಲ್ಲ. ಈತ ಯಾರಿಗೂ ಶರಣಾಗಲಿಲ್ಲ. ಮುಕ್ತಿ ಬಯಸುವವರಿಗೆ ತನ್ನಲ್ಲಿ ಶರಣಾಗಿರಿ ಎಂದ. ಈತ ಪರಿಪೂರ್ಣ ಜ್ಞಾನಿಯಾಗಿ ಮೆರೆದು ಈತನ ಅವತಾರದ ಪ್ರತಿಕ್ಷಣವು ಕೌತುಕಮಯ ಜ್ಞಾನದಿಂದ ತುಂಬಿದ್ದು. ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ತತ್ವಜ್ಞಾನದಿಂದ, ಸೈನ್ಯಬಲದಿಂದ ಈತನನ್ನು ಯಾರೂ ಸರಿಗಟ್ಟಲಾರರು. ಈತ ಸಿಂಹಾಸನದ ಮೇಲೆ ಕುಳಿತು ಚಕ್ರವರ್ತಿಯಾಗಲಿಲ್ಲ. ಅದ್ಯಾಗೋ ಎಲ್ಲ ಚಕ್ರವರ್ತಿಗಳು, ಸೇನಾಧಿಪತಿಗಳು ಮತ್ತು ತತ್ವಜ್ಞಾನಿಗಳು ಈತನಿಗೆ ತಲೆಬಾಗಿ ಈತನಿಂದ ಜ್ಞಾನ ಪಡೆದರು. ಇದು ಕೂಡ ವಿಷ್ಣುವಿನ ಅವತಾರವೇ. ಶ್ರೀಕೃಷ್ಣ ಮನುಷ್ಯನಾಗಿ ಹುಟ್ಟಿದ್ದರೂ ಅಸಾಮಾನ್ಯವಾಗಿದ್ದ. ಈತನ ಒಂದೊಂದು ಕಾರ್ಯಕ್ಕೂ ಒಂದೊಂದು ದೊಡ್ಡ ಕಥೆಯಿದೆ. ಆದರೆ ಇಲ್ಲಿ ಕೃಷ್ಣಾವತಾರದ ಕೆಲವು ಅತ್ಯಂತ ಮುಖ್ಯ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಒಟ್ಟಿನಲ್ಲಿ ಶ್ರೀಕೃಷ್ಣ ಮೌನ ಕ್ರಾಂತಿಯ ಮೂಲಕ ಸಮಾಜದ ಅಭಿವೃದ್ಧಿ ಮಾಡಿದ್ದಾನೆಂದು ಹೇಳಬಹುದು. ಕೃತಾಯುಗ ಮತ್ತು ತ್ರೇತಾಯುಗಗಳ ನಂತರ ದ್ವಾಪರಯುಗ, ತ್ರೇತಾಯುಗದಲ್ಲಿಯೇ ಶ್ರೀರಾಮ ತನ್ನ ಅವತಾರ ಮುಗಿಸಿದ್ದ. ದ್ವಾಪರಯುಗದಲ್ಲಿ ಕೂಡ ಕೆಲವು ದೈತ್ಯರು ಮತ್ತು ಅಸುರರು ತಾವು ಪಡೆದ ವರಗಳ ಪ್ರಭಾವದಿಂದ ಜೀವಿಸಿಕೊಂಡಿದ್ದರು. ಕೆಲವರು ಮರುಜನ್ಮ ಪಡೆದಿದ್ದರು. ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದ ಸಮಸ್ಯೆಗಳಿರುತ್ತವೆ, ವಿಶೇಷಗಳಿರುತ್ತವೆ ಮತ್ತು ವ್ಯಕ್ತಿಗಳು ಇರುತ್ತಾರೆ. ಪ್ರಜೆಗಳು ಈಗ ಧರ್ಮ, ಸಂಸ್ಕೃತಿ, ಸಮಾಜ ಇತ್ಯಾದಿ ವಿಷಯಗಳ ಕುರಿತು ಬಹಿರಂಗವಾಗಿ ತುಂಬ ಕ್ರಾಂತಿಕಾರಿಯಾಗಿ ಚರ್ಚಿಸುತ್ತಾ ಚಿಂತನೆಯಲ್ಲಿ ತೊಡಗಿದ್ದರು. ಆದರೆ ಹಿಂದಿನ ಯುಗಗಳಲ್ಲಿದ್ದಂತೆಯೇ ಈ ಯುಗಗಳಲ್ಲಿ ಕೂಡ ದುರಾಸೆ, ಅಹಂಕಾರ, ಭ್ರಷ್ಟಾಚಾರ ಇತ್ಯಾದಿ ನೈತ್ಯಾತ್ಮಕ ಗುಣಗಳು ತಾಂಡವಾಡಿಕೊಂಡೇ ಇದ್ದವು. ಹಿರಣ್ಯಕಶಿಪುಗಳು ಮತ್ತು ರಾವಣರ ಸ್ಥಳದಲ್ಲಿ ಕಂಸ, ಜರಸಂಧ, ಕೌರವರ
ಪುತ್ರರಿದ್ದರು. ಜಯ ಮತ್ತು ವಿಜಯ ತಮ್ಮ ಮೂರನೆಯ ಹಾಗೂ ಕೊನೆಯ ಜನ್ಮ ತಳೆದು ಶಿಶುಪಾಲ ಮತ್ತು ವಕ್ರದಂತರಾಗಿ ಜನ್ಮ ತಳೆದಿದ್ದರು. ಭೂದೇವಿಗೆ ಹಳೆಯ ಹಾಗೂ ಹೊಸ ಅಸುರರು ಹೆಚ್ಚಿನ ಭಾರ ತಡೆಯದಂತಾಯಿತು. ತನ್ನ ರಕ್ಷಣೆಗೆ ಸ್ವತಃ ತಾನೇ ಶ್ರೀ ವಿಷ್ಣುವಿನ ಹತ್ತಿರ ಬಂದಳು. ವಿಷ್ಣು ಈಕೆಯ ಮಾತಿಗೆ ಒಪ್ಪಿ ಹೇಳಿದ, ತಮ್ಮ ತಪಶಕ್ತಿಯಿಂದ ಹೆಚ್ಚಿನ ಬಲವನ್ನು ಪಡೆದಿರುವ ಅಳಿದುಳಿದು ಅಸುರರನ್ನು ಸಂಪೂರ್ಣ ನಿರ್ನಾಮಗೊಳಿಸುತ್ತೇನೆ. ಮುಂದೆ ಬರುವ ಕಲಿಯುಗದಲ್ಲಿ ಜನರು ವರಗಳನ್ನು ಪಡೆಯುವ ಪ್ರಮೇಯವೇ ಬಾರದು. ಜನರು ತಮ್ಮಷ್ಟಕ್ಕೆ ತಾವೇ ಕಲಿಯುಗವನ್ನು ನಡೆಸಿಕೊಂಡು ಹೋಗುವಂತೆ ಭೂಮಿಯನ್ನು ಅವರಿಗೆ ಒಪ್ಪಿಸುತ್ತೇನೆ. ಈಗ ಭೂಮಿಯಲ್ಲಿ ಅಸುರರನ್ನಳಿಸಿ ಧರ್ಮ ಸ್ಥಾಪಿಸಲು ಸಮಯ ಬಂದಿದೆ. ನಾನು ಮತ್ತೊಂದು ಅವತಾರ ತಾಳುತ್ತೇನೆ. ವಿಷ್ಣುವಿನ ಭರವಸೆಯಿಂದ ಭೂದೇವಿ ಮತ್ತು ದೇವತೆಗಳು ಸಂತೋಷಗೊಂಡರು. ಮನುಷ್ಯ ಸಂತಾನವನ್ನು ಹೆಚ್ಚಿಸಲು ಬ್ರಹ್ಮ ಸ್ವಯಂಭೂವು ಮನ್ವಂತರದಲ್ಲಿ ಸುತಪ ಪ್ರಜಾಪತಿ ಹಾಗೂ ಈತನ ಪತ್ನಿ ವೃಷ್ಟಿಯನ್ನು ಸೃಷ್ಟಿಸಿದ್ದ. ಇವರು ವಿಷ್ಣುವೇ ತಮ್ಮ ಮಗನಾಗಿ ಜನಿಸಬೇಕೆಂದು 12,000 ವರ್ಷಗಳವರೆಗೂ ತಪಸ್ಸು ಮಾಡಿದ್ದರು. ವಿಷ್ಣು ಅದಕ್ಕೆ ಒಪ್ಪಿದ್ದ. ಇವರ ಹೊಟ್ಟೆಯಲ್ಲಿ ವಿಷ್ಣು ಪುಷ್ಟಿಗರ್ಭ ಎಂಬ ಹೆಸರಿನಿಂದ ಹುಟ್ಟಿದ. ಇವರು ಮತ್ತೆ ಅದಿತಿ ಮತ್ತು ಕಶ್ಯಪರಾಗಿ ಹುಟ್ಟಿದ್ದರು. ಇವರ ಪ್ರಾರ್ಥನೆಯಂತೆ ವಿಷ್ಣು ಅವರಿಗೆ ವಾಮನ ಉಪೇಂದ್ರನಾಗಿ ಹುಟ್ಟಿದ. ಈ ಸಮಯವೂ ಕೂಡ ಅದಿತಿ ಮತ್ತು ಕಶ್ಯಪ ಮುಕ್ತಿಗಾಗಿ ವಿಷ್ಣುವಿನ ಪ್ರಾರ್ಥಿಸಲಿಲ್ಲ. ಮತ್ತೆ ಇವರಿಬ್ಬರು ದೇವಕಿ ಮತ್ತು ವಾಸುದೇವರಾಗಿ ಹುಟ್ಟಿದ್ದರು. ವಿಷ್ಣು ಇವರ ಹೊಟ್ಟೆಯಲ್ಲಿ 3ನೇ ಬಾರಿ ಹುಟ್ಟಿ ತಾನೇ ಸ್ವತಃ ಇವರಿಗೆ ಮುಕ್ತಿ ನೀಡಲು ನಿರ್ಧರಿಸಿದ್ದ. ಅಷ್ಟವಸ್ತುಗಳಲ್ಲೊಬ್ಬನಾದ ದ್ರೋಣ ಮತ್ತು ಈತನ ಪತ್ನಿ ಧಾರೆ, ನಂದಗೋಪ, ಯಶೋದೆಯರಾಗಿ ಹುಟ್ಟಿದ್ದರು. ಮತ್ತು ಭಗವಂತ ವಿಷ್ಣು ಕೃಷ್ಣನಾಗಿ ಹುಟ್ಟಿದ ಮೇಲೆ ಆತನನ್ನು ಸಲಹುವುದಕ್ಕಾಗಿ ಕಾಯತೊಡಗಿದ್ದರು. ವಿಷ್ಣು ಅಸುರರನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ಭರವಸೆ ನೀಡಿದ್ದ. ಕಾಲನೇಮಿ, ನರಕಾಸುರ, ಬಾಣಾಸುರ, ಜರಸಂಧ ಮತ್ತು ಶಿಶುಪಾಲ ಹಾಗೂ ದಂತ್ರವಕ್ರರಲ್ಲದೆ ಸಣ್ಣ ಪುಟ್ಟ ಅಸುರರಾದ ಪುತನಿ, ಅರಿಷ್ಟ ಮತ್ತು ಧೇನು ಮುಂತಾದವರು ಇನ್ನೂ ಉಳಿದುಕೊಂಡಿದ್ದರು. ಇವರಲ್ಲದೆ ಶಾಪಕ್ಕೊಳಗಾದ ಗಂಧರ್ವ ಮತ್ತು ವಿದ್ಯಾಧಾರರು ಹಾಗೂ ಇನ್ನಿತರ ಅಸುರರು ಮುಕ್ತಿ ಪಡೆಯಬೇಕಾಗಿದ್ದಿತು. ವಿಷ್ಣು ಪಾಂಡವರನ್ನು ರಕ್ಷಿಸಬೇಕಾಗಿತ್ತು. ಅರ್ಜುನನ ಮೂಲಕ ಪೃಥ್ವಿಯ ವಿವಿಧ ದೇಶದ ಜನರಿಗೆ ಮಾರ್ಗದರ್ಶನ ನೀಡಿ ಜೀವನದ ತತ್ವವನ್ನು ತಿಳಿಸಬೇಕಾಗಿತ್ತು. ಭಗವಂತನ ಜ್ಞಾನಪೂರಿತ ಕರುಣಾಮಯಿ ಶಬ್ದಗಳನ್ನು ಅರ್ಜುನ ಭಗವದ್ಗೀತೆ ಎಂದು ಕರೆದ. ಕೃಷ್ಣ ಅವತಾರದೊಂದಿಗೆ ಸಾಹಸ ಮತ್ತು ರಹಸ್ಯಗಳನ್ನು ಪ್ರಾರಂಭವಾಗಿ ಈತ ಅವತಾರ ಮುಗಿಯುವವರೆಗೂ ಮುಂದುವರೆದವು. ಕಂಸ ಜನ್ಮ ತಳೆದ. ತುಂಬ ಕಾಲದ ಹಿಂದೆ ವಿಷ್ಣು ಕಾಲನೇಮಿ ಎಂಬ ದೈತ್ಯನನ್ನು ಸಂಹರಿಸಿದ್ದ. ಆತ ಮರು ಜನ್ಮ ಪಡೆಯುವ ಪ್ರಯತ್ನದಲ್ಲಿದ್ದ. ದ್ರಮಿಳ ಎನ್ನುವ ಗಂಧರ್ವ ಸಂತೋಷ ವಿಹಾರ ಮಾಡಿಕೊಂಡಿರುವಾಗ ಯಾದವರು ರಾಜಧಾನಿ ಮಥುರಾನಗರದ ಉದ್ಯಾನವನದಲ್ಲಿ ಸುಂದರ ಮಹಿಳೆಯೊಬ್ಬಳನ್ನು ನೋಡಿದ. ಆಕೆ ಯಾದವರ ರಾಜ ಉಗ್ರಸೇನನ ಪತ್ನಿ ಜಯಭದ್ರೆ. ಆಕೆಯ ಸೌಂದರ್ಯಕ್ಕೆ ಮರುಳಾದ ದ್ರಮಿಳ ಆಕೆಯನ್ನು ವಂಚಿಸಲು ನಿರ್ಧರಿಸಿದ್ದ. ಅವನು ಆಕೆಯ ಗಂಡನಂತೆ ರೂಪ ತಳೆದು ರಾಜೋದ್ಯಾನಕ್ಕೆ ಬಂದ. ಆ ಸಮಯ ಹಾಗೂ ಆ ಸ್ಥಳದಲ್ಲಿ ತನ್ನ ಗಂಡನನ್ನು ನೋಡಿದ ಜಯಭದ್ರೆ ಗಂಡ ತನ್ನನ್ನು ನೋಡಲು ಬಂದಿದ್ದಾನೆಂದು ತಿಳಿದು ಗರ್ವದಿಂದ ಸಂತೋಷಪಟ್ಟಳು. ಅವರಿಬ್ಬರು ಸೇರಿ ಸ್ವಲ್ಪ ಸಮಯ ಉದ್ಯಾನವನದಲ್ಲಿ ಕಳೆದರು. ತೂಸು ಹೊತ್ತಿನಲ್ಲಿ ನಂತರ ಜಯಭದ್ರೆಗೆ ಯಾಕೋ ಅನುಮಾನ ಬಂದು ಅವನ್ಯಾರೆಂದು ಕೇಳಿದ್ದಳು. ಆಗ ದ್ರಮಿಳ ತಾನೊಬ್ಬ ಗಂಧರ್ವನೆಂದು ಹೇಳಿದ್ದನಲ್ಲದೆ ತಾನು ಮಾಡಿದ ಕೆಲಸವನ್ನು ಸಮರ್ಥಿಸಿಕೊಂಡು ಕೊಂಡ. ಆಗ ಕ್ರೋಧಗೊಂಡು ಜಯಭದ್ರೆ ತನ್ನ ಗರ್ಭದಲ್ಲಿ ಅವನ ಮಗ ಅಸುರನಾಗಿ ಹುಟ್ಟಿ ವಿಷ್ಣುವಿನಿಂದ ಸಂಹರಿಸಲ್ಪಡುತ್ತಾನೆ ಎಂದು ಶಾಪವಿತ್ತಳು. ಮೋಸಗಾರ ದ್ರಮಿಳ ಅಲ್ಲಿಂದ ಓಡಿ ಹೋದ. ಇಂತಹ ಅವಶ್ಯಕ್ಕಾಗಿಯೇ ಕಾದು ಕುಳಿತಿದ್ದ ಕಾಲನೇಮಿ ಜಯಭದ್ರೆಯ ಗರ್ಭ ಪ್ರವೇಶಿಸಿದ ಮತ್ತು ಕಂಸನಾಗಿ ಹುಟ್ಟಿದ. ಕಂಸನಿಗೆ ಎಚ್ಚರಿಕೆ. ದೇವಕ ಉಗ್ರಸೇನನ ಸಹೋದರ ಈತನು. ಮಗಳು ದೇವಕಿ. ಈಕೆ ಹಿಂದಿನ ಜನ್ಮ ಅಂದರೆ ಕೃತಯುಗದಲ್ಲಿ ಅತಿಥಿಯಾಗಿ ಜನಿಸಿದ್ದಳು. ಹಿಂದಿನ ಕಶ್ಯಪ ಹಾಗೂ ಈ ಜನ್ಮದಲ್ಲಿ ವೃಷ್ಣಿ ವಂಶದ ಸೂರ್ಯದೇವನ ಮಗನಾದ
ವಾಸುದೇವನನ್ನು ಮದುವೆಯಾದಳು. ಸೂರ್ಯದೇವ ಕರ್ತವ್ಯ ವೀರಾರ್ಜುನನ ಅಳಿದುಳಿದು 5 ಮಕ್ಕಳಲ್ಲಿ ಒಬ್ಬನು ವಂಶಜ. ಕಂಸನಾಗಿ ಹುಟ್ಟಿದ ಕಾಲನೇಮಿ ತನ್ನ ಹಿಂದಿನ ಜನ್ಮವನ್ನು ಮರೆತ. ಕಂಸನಿಗೆ ತನ್ನ ದೊಡ್ಡಪ್ಪನ ಮಗಳು ದೇವಕಿ ಎಂದರೆ ತುಂಬ ಪ್ರೀತಿ. ದೇವಕಿಯ ಮದುವೆಯ ನಂತರ ಕಂಸ ಆಕೆಯನ್ನು ರಥದಲ್ಲಿ ಕೂಡಿರಿಸಿಕೊಂಡು ಆಕೆಯ ಮನೆಗೆ ಕರೆದೊಯ್ಯುತ್ತಿದ್ದ. ದಾರಿಯಲ್ಲಿ ನಾರದ ಮಹರ್ಷಿಗಳು ಭೇಟಿಯಾಗಿ ಹೇಳಿದ್ದರು, ಕಂಸ, ನೀನೊಬ್ಬ ಶತಮೂರ್ಖ. ನಿನ್ನ ಮೃತ್ಯುವನ್ನೇ ನೀನು ರಥದಲ್ಲಿ ಕರೆದೊಯ್ಯುತ್ತಿರುವೆ. ನಿನಗೆ ಗೊತ್ತೇ, ದೇವಕಿಯ ಗರ್ಭದಲ್ಲಿ ಜನಿಸುವ 8ನೇ ಮಗು ನಿನ್ನನ್ನು ಕೊಲ್ಲುತ್ತಾನೆ. ನಾರದರು ಮಾತು ಕೇಳಿ ಕಂಸನ ಉತ್ಸಾಹವೆಲ್ಲ ಜರ್ರನೆ ಇಳಿದು ಹೋಯಿತು. ಪ್ರಾಣ ಭಯದಿಂದ ಗಡಗಡನೆ ನಡಗಿತು. ಇದುವರೆಗೂ ದೇವಿಕೆಯ ಮೇಲಿದ್ದ ಅವನ ಪ್ರೀತಿ ಈಗ ಇಲ್ಲವಾಗಿತ್ತು. ಕ್ರೋಧದಿಂದ ಆಕೆಯತ್ತ ನೋಡಿದ. ಖಡ್ಗ ಹಿಡಿದು ಕೊಲ್ಲಲು ಹೋದ. ತಂಗಿ ಹಾಗೂ ಮದುಮಗಳನ್ನು ಕೊಲ್ಲಲು ಬಂದ ಕಂಸನನ್ನು ತಡೆದು ವಾಸುದೇವ ಹೇಳಿದ, ಕಂಸ, ನಾರದರ ಮಾತನ್ನು ನಂಬಬೇಡ. ಇತರರಲ್ಲಿ ಜಗಳ ತಂದಿಡಲು ಇವರು ತುಂಬ ಪ್ರಖ್ಯಾತರು. ಅದ್ಯಾಗೋ ನಾರದರು ನುಡಿದ ಭವಿಷ್ಯವಾಣಿ ನಿಜವೆಂದು ಇಟ್ಟುಕೊಳ್ಳೋಣ. ಈಗ ಮದುಮಗಳಾದ ನಿನ್ನ ತಂಗಿಯನ್ನು ಕೊಂದು ಸುಮ್ಮನೆ ಅಪಕೀರ್ತಿ ಏಕೆ ಪಡೆಯುವೆ? ನಿನಗೆ ಬೇಕಾಗಿರುವುದು ಈಕೆಯ 8ನೇ ಮಗು ತಾನೆ. ಈಗ ಈಕೆಯನ್ನು ಮನೆಗೆ ಹೋಗಲು ಬಿಟ್ಟು ಬಿಡು. 8ನೆಯ ಮಗುವನ್ನು ಸ್ವತಃ ನಾನೇ ತಂದು ನಿನ್ನ ಕೈಗೊಪ್ಪಿಸುವೆ. ಕಂಸ ಈ ತರ್ಕಕ್ಕೆ ಒಪ್ಪದೆಯೂ ಇರಲಿಲ್ಲ. ಗಲಿಬಿಲಿಗೊಂಡು ವಾಸುದೇವ ಮತ್ತೊಂದು ಹೆಜ್ಜೆ ಮುಂದಿಟ್ಟು ತಮಗೆ ಹುಟ್ಟುವ ಪ್ರತಿಯೊಂದು ಮಗುವಿನ ಮೇಲೆ ಕಂಸನಿಗೆ ಕಣ್ಣಿರಿಸುವಂತೆ ಹೇಳಿದ್ದ. ವಾಸುದೇವನ ಮಾತು ಕಂಸನಿಗೆ ಸರಿ ಎನ್ನಿಸಿತು. ಅವರನ್ನು ಯಾವ ತೊಂದರೆ ಕೊಡದೆ ಹೋಗಲು ಬಿಟ್ಟ. ಮೊದಲೇ ಗಲಿಬಿಲಿಗೊಂಡಿದ್ದ ಕಂಸನನ್ನು ನಾರದರು ಮತ್ತಷ್ಟು ಕೆರಳಿಸಿ, ದೇವಕಿಗೆ ಹುಟ್ಟುವ ಮಕ್ಕಳೆಲ್ಲರೂ ದೇವತೆಗಳು, ಅವರು ವಿಷ್ಣುವಿಗೆ ಸಹಾಯ ಮಾಡಲು ಬರುತ್ತಾರೆ ಎಂದು ಹೇಳಿದ್ದರು. ಕಂಸನಿಗೆ ನಾರದರ ಮಾತು ಸರಿ ಎನಿಸಿತು. ದೇವಕಿ ವಾಸುದೇವರನ್ನು ಬಂಧಿಸಿ ದನದ ಕೊಟ್ಟಿಗೆಯೊಂದರಲ್ಲಿಟ್ಟು ಅವನ ತಂದೆ ಉಗ್ರಸೇನ ಪ್ರತಿಭಟಿಸಿದ್ದಾಗ ಆತನನ್ನು ಸೆರೆಮನೆಯಲ್ಲಿಟ್ಟ. ಕಂಸನ ಇಂಥ ದುಷ್ಟ ಕೆಲಸಗಳಿಗೆಲ್ಲ ಕಂಸ ಮಾವ ಜರಸಂಧ ಬೆಂಬಲ ನೀಡಿದ್ದ. ತನ್ನ ಮಕ್ಕಳಾದ ಆಸ್ತಿ ಮತ್ತು ಪಾಸ್ತಿಯನ್ನು ಜರಸಂಧ ಕಂಸನಿಗೆ ಮದುವೆ ಮಾಡಿಕೊಟ್ಟ. ಕಂಸ ತನ್ನ ಮಾವ ಜರಸಂಧನ ಸಹಾಯದಿಂದ ಬೆಳೆಯತೊಡಗಿದ್ದ. ತನ್ನನ್ನೇ ರಾಜನೆಂದು ಘೋಷಿಸಿಕೊಂಡು ಅವನನ್ನು ಎದುರಿಸುವವರು ಯಾರೂ ಇದ್ದಿಲ್ಲ. ಒಂದು ದಿನ ಅವನ ತಾಯಿ ಅವನನ್ನು ಶಪಿಸುತ್ತಾ ತನ್ನ ಗೆಳತಿಯರ ಮುಂದೆ ಕಂಸನ ಜನ್ಮರಹಸ್ಯ ಹೇಳಿದ್ದುದು ಕಂಸನಿಗೆ ಕೇಳಿಸಿತು. ಅಂದಿನಿಂದ ಯಾದವರೊಂದಿಗೆ ತನ್ನೆಲ್ಲ ಸಂಬಂಧಗಳನ್ನು ಕಡಿದುಕೊಂಡು ಅವರನ್ನೆಲ್ಲ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದ್ದ ಕಂಸ ಶ್ರೀಕೃಷ್ಣ ಜನ್ಮ ತಳೆದ. 1 ವರ್ಷ ಕಳೆಯಿತು. ದೇವಕಿ ಗರ್ಭ ಧರಿಸಿಕೊಂಡು ಮಗುವೊಂದಕ್ಕೆ ಜನ್ಮ ನೀಡಿದಳು. ಅದು ಕಂಸನಿಗೆ ಗೊತ್ತಾಯಿತು. ದನದ ಕೊಟ್ಟಿಗೆಯತ್ತ ಓಡಿ ಬಂದ ದೇವಕಿ ಮತ್ತು ವಾಸುದೇವ ಮುಗ್ಧ ಶಿಶುವನ್ನು ಉಳಿಸುವಂತೆ ಬೇಡಿಕೊಂಡರು. ನಮ್ಮ 8ನೇ ಮಗುವಿನಿಂದ ನಿನಗೆ ಅಪಾಯವಿರುವಾಗ ಈ ಮಗುವನ್ನೇಕೆ ಕೊಲ್ಲುವೆ? ಕಂಸನ ಮನಸ್ಸು ದೆವ್ವದ ಮನೆಯಾಗಿ ಹೋಗಿತ್ತು. ಅವರ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ದೇವಕಿಯ ಮಗುವನ್ನು ಕೈಯಲ್ಲಿಡಿದು ಎತ್ತಿ ಬಂಡೆಗೆ ಒಗೆದು ಕೊಂದುಬಿಟ್ಟ. ಅಸಹಾಯಕರಾದ ತಂದೆ ತಾಯಿ ಅದನ್ನು ಸುಮ್ಮನೆ ನೋಡಿಕೊಂಡಿರಬೇಕಾಯಿತು. ಇದೇ ರೀತಿಯಲ್ಲಿ ದೇವಕಿಯ 6 ಮಕ್ಕಳನ್ನು ಅವರೆದುರಿಗೆ ಕೊಂದುಬಿಟ್ಟ ಕಂಸ. ದೇವಕಿಯ ಮಕ್ಕಳನ್ನು ದೇವತೆಗಳೆಂದು ತಿಳಿದಿದ್ದ ಕಂಸ ನಿರೀಕ್ಷಣೆಯಿಂದ ಕೊಂದಿದ್ದ. ದೇವಕಿ ವಾಸುದೇವರ 7 ಹಾಗೂ 8ನೇ ಮಕ್ಕಳು ಹುಟ್ಟುವುದನ್ನು ಕಾತುರದಿಂದ ಕಾಯತೊಡಗಿದ್ದ. ಆದರೆ ದೈವದ ನಿಯಮವೇ ಬೇರೆಯಾಗಿತ್ತು. ದೇವಕಿ 7ನೆಯ ಸಲ ಗರ್ಭ ಧರಿಸಿದ್ದಳು. 7ನೆಯ ಮಗು ವಿಷ್ಣುವಿನ ಇಚ್ಛೆಯಂತೆ ಆದಿಶೇಷ ನಾಗವುದಿತ್ತು. ದೇವಕಿಯ ಗರ್ಭದಲ್ಲಿದ್ದ ಆದಿಶೇಷನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸುವಂತೆ ವಿಷ್ಣು ಮಾಯಾ ದೇವತೆಗೆ ಹೇಳಿದ್ದ. ರೋಹಿಣಿ ವಾಸುದೇವನ 2ನೇ ಹೆಂಡತಿ. ಕಂಸನ ಭಯದಿಂದ ಆಕೆ ಓಡಿ ಹೋಗಿ ಗೋಪಾಲಕರೊಂದಿಗೆ ನಂದ ಗೋಕುಲದಲ್ಲಿ ವಾಸಿಸುತ್ತಿದ್ದಳು. ದೇವಕಿಯ 7ನೇ ಗರ್ಭಪಾತವಾಯಿತೆಂದು ಕಂಸನಿಗೆ ತಿಳಿಯಿತು. ರೋಹಿಣಿಗೆ ಬಲರಾಮ ಹುಟ್ಟಿದ್ದಾಗ ಆಕೆಗೆ ಸಂತೋಷವಾಯಿತು. ಬಲರಾಮ ಆದಿಶೇಷನ ಅವತಾರ. ಬಲರಾಮ ಹುಟ್ಟಿದ್ದಕ್ಕೆ ಗೋಪಾಲಕರು ಸೇರಿದಂತೆ ವಾಸುದೇವ ದೇವಕಿಯರು ಸಂಭ್ರಮ ಪಟ್ಟರು. ಇದ್ದಕ್ಕಿದ್ದಂತೆ ಸೃಷ್ಟಿ ಸೌಂದರ್ಯ ತಳೆಯಿತು. ಸಕಲ ಋತುಗಳು, ಫಲಪುಷ್ಪಗಳು, ಗಿಡ ಮರಗಳಲ್ಲಿ ಕಾಣಿಸಿಕೊಂಡವು. ವಾತಾವರಣವು ತುಂಬ ಆಹ್ಲಾದಕರವಾಯಿತು. ನದಿಗಳು ತುಂಬಿ ಮದ್ಮೋನ್ನತವಾಗಿ
ಪ್ರವಹಿಸಿದ್ದವು. ಜನರ ಮನಸ್ಸಿನಲ್ಲಿ ಶಾಂತಿ ನೆಲೆಸಿತು. ಆಕಾಶ ಶುಭ್ರ ನೀಲಿಯಾಯಿತು. ಭಾದ್ರಪದ ಮಾಸ ಕೃಷ್ಣ ಪಕ್ಷ ಬುಧವಾರ ಮಧ್ಯರಾತ್ರಿ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಈ ಶುಭ ಗಳಿಗೆಗೆ ವಿಷ್ಣುವಿನ ಆಗಮನಕ್ಕೆ ಕಾತರಿಸುತ್ತಿತ್ತು. ವಿಶ್ವದ ಒಡೆಯನನ್ನು ದೇವಕಿ ಗರ್ಭದಲ್ಲಿ ಹೊತ್ತುಕೊಂಡಿದ್ದಳು. ದೇವಕಿಯ 8ನೇ ಹೆರಿಗೆಯ ಸಮಯ ಬಂದಿತು. ನಂದು ಗೋಕುಲದಲ್ಲಿನ ಯಶೋದೆ ತನ್ನ ಗರ್ಭದಲ್ಲಿ ಯೋಗಮಾಯೆಯನ್ನು ಹೊತ್ತಿದ್ದಳು. ದೇವಕಿ ಮತ್ತು ವಾಸುದೇವ ವರ್ಣಿಸಲಾದ ಪವಿತ್ರ ಸಂಭ್ರಮದೊಡನಿದ್ದರು. ಭೂದೇವಿ ಏನು ಬಯಸಿದ್ದಳು ಅದನ್ನು ದೇವಕಿ ಜಗತ್ತಿಗೆ ಕೊಡುವವಳಿದ್ದಳು. ತನ್ನ ವೈಭವಪೇತ ರೀತಿಯಲ್ಲಿ ಭಗವಂತ ದೇವಕಿಯಲ್ಲಿ ಕೈಯಲ್ಲಿ ಕಾಣಿಸಿಕೊಂಡು ಆತನನ್ನು ವರ್ಣಿಸಲು ಯಾವ ಶಬ್ದಗಳು ಸಾಲದಂತಾಗಿದ್ದವು. ದೇವಕಿ ವಾಸುದೇವ ತಾವು ಯಾವ ರೂಪದಲ್ಲಿ ಆತನನ್ನು ಪೂಜಿಸಿದ್ದರೋ ಅದೇ ರೂಪದಲ್ಲಿ ಆತನನ್ನು ನೋಡಿದರು. ಆಗ ವಿಷ್ಣು ಅವರಿಗೆ ಹೇಳಿದ, ನಿಮ್ಮ ಇಷ್ಟದಂತೆ ನಾನು ನಿಮಗೆ ಮಗನಾಗಿ ಹುಟ್ಟಿದ್ದೇನೆ. ಈ ಕ್ಷಣದಿಂದಲೇ ನೀವು ನಿಮ್ಮ ಮೋಕ್ಷದ ಕುರಿತು ಚಿಂತಿಸಿ. ನಿಮ್ಮ ಈ ಜೀವನದ ಕೊನೆಗೆ ನಾನು ನಿಮ್ಮನ್ನು ಹುಟ್ಟು ಸಾವೆಂಬ ಚಕ್ರದಿಂದ ಮುಕ್ತಿಗೊಳಿಸುತ್ತೇನೆ. ಆದರೆ ಈಗ ನನ್ನನ್ನು ಎತ್ತೊಯ್ದು ಯಶೋದೆಯ ಹತ್ತಿರವಿಡಿ. ಆಕೆ ನನ್ನ ಯೋಗ ಮಾಯೆಗೆ ಜನ್ಮ ನೀಡಿದ್ದಾಳೆ. ಯೋಗಮಾಯೆಯನ್ನು ಇಲ್ಲಿಗೆ ತನ್ನಿರಿ. ಹೀಗೆ ನಾವಿಬ್ಬರನ್ನು ಬದಲಾಯಿಸಿ ಯೋಗಮಾಯೆ ಈ ಜಗತ್ತಿನಲ್ಲಿ ಜೀವಿಸಿ ತನ್ನದೇ ಆದ ಕೆಲಸಗಳನ್ನು ಪೂರೈಸುತ್ತಾಳೆ. ಹೀಗೆ ಹೇಳುತ್ತಿದ್ದಂತೆ ಸಾಧಾರಣ ಮಾನವ ಮಗುವಿನಂತನಾಗಿ ಹೋದ ವಿಷ್ಣು. ವಾಸುದೇವನನ್ನು ಬಂಧಿಸಿದ್ದ ಸರಪಳಿಗಳು ತಂತಾನೇ ಕಳಚಿಬಿದ್ದವು. ಸೆರೆಮನೆಯ ಬಾಗಿಲು ತಂತಾನೇ ತೆರೆದುಕೊಂಡವು. ಕಾವಲು ಭಟ್ಟರು ಆಳವಾದ ನಿದ್ರೆಯಲ್ಲಿ ಮುಳುಗಿ ಹೋದರು. ವಾಸುದೇವ ಮಗುವನ್ನೆತ್ತಿಕೊಂಡು ನಡೆದ. ರಸ್ತೆಗಳೆಲ್ಲ ನಿರ್ಜನವಾಗಿದ್ದವು. ಯಮುನೆ ನದಿ ವಿನೀತಳಾಗಿ ದಾರಿ ಬಿಟ್ಟಳು. ಯಶೋಧ ಮಲಗಿದ್ದಳು. ಯೋಗಮಯೆ ವಾಸುದೇವನಿಗಾಗಿ ಕಾಯುತ್ತಿದ್ದಳು. ವಾಸುದೇವ ತನ್ನ ಮಗುವನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಯೋಗಮಾಯೆಯನ್ನು ಎತ್ತಿಕೊಂಡು ಮತ್ತೆ ಸೆರೆಮನೆಗೆ ಬಂದು ಸೇರಿಕೊಂಡ. ವಾಸುದೇವ ತನ್ನ ಕೈಯಲ್ಲಿದ್ದ ಮಗುವನ್ನು ದೇವಕಿಗೆ ಕೊಡುತ್ತಿದ್ದಂತೆ ವಾಸುದೇವನನ್ನು ಸರಪಳಿಗಳು ತಂತಾನೇ ಬಂಧಿಸಿದ್ದವು. ಬಾಗಿಲು ಮುಚ್ಚಿಕೊಂಡವು. ಏನೇನೂ ನಡೆದಿಲ್ಲವಂತೆ ಸೆರೆಮನೆಯ ಕಾವಲು ಭಟ್ಟರು ತಮ್ಮ ಕೆಲಸದಲ್ಲಿ ತಲ್ಲೀನರಾದರು. ಅವರು ಮಗು ಅಳುವುದನ್ನು ಕೇಳಿ ಸುದ್ದಿ ಕಳಿಸಿದ್ದರು. ಕಂಸನಿಗೆ ಸುದ್ದಿ ಹೋಗಿ ಓಡಿ ಬಂದ.